ಅಂದರೆ ನೀವು ಹೇಳೋದ್ರ ಪ್ರಕಾರ ಆಯುರ್ವೇದದ ಪ್ರಕಾರ ವಾತ ಪಿತ್ತ ಕಫದ ಮೂಲಕ ನಮ್ಮ ದೇಹದಲ್ಲಾದಂಥ ಬದಲಾವಣೆಗಳೆಲ್ಲನೂ ಕಂಡುಹಿಡಿಯಬಹುದು. ಹೌದು. ಅಂದರೆ ಈಗ ಮನುಷ್ಯನ ದೇಹದಲ್ಲಿ ಏನೇ ಚೇಂಜಸ್ ಆಗಿದೆ ಅಂದರೆ, ಹಾಸ್ಪಿಟ್ಲ್ ಬೆಡ್ ಮೇಲೆ ಯಾರೇ ಮಲಗಿದ್ದಾರೆ ಅಂದರೆ ಅವ್ರಿಗೆ ಏನೇ ಆಗಿದೆ ಅಂದರೆ ವಾತ ಪಿತ್ತ ಕಫ ಮೂರದಲ್ಲಿ ಯಾವುದೋ ಒಂದು ಹೆಚ್ಚು ಕಮ್ಮಿ ಆಗೇ ಆಗಿರುತ್ತೆ. ಅಂದರೆ ಈ ವಾತ ಪಿತ್ತ ಕಫನೇ ಎಲ್ಲದಕ್ಕೂ ಮೂಲ. ಓಕೆ, ನಾವು ಮೂಲದಲ್ಲಿ ನೋಡಬೇಕು. ಯಾವುದೇ ಒಂದು ಡಿಸೀಸ್ ಬಗ್ಗೆ ತಿಳ್ಕೊಂಡ್ವಿ ಅಂದರೆ ಓಕೆ 50% ವಾಸಿ ಆದಂಗಂತೆ. ಓಕೆ, ಇನ್ನು 50% ಅದಕ್ಕೆ ಔಷಧೋಪಚಾರ ಮಾಡಿದರೆ ವಾಸಿ ಆಗ್ತೀವಿ. ಆ ಕಾಯಿಲೆ ಬಗ್ಗೆ ನಾವು ತಿಳ್ಕೊಳ್ಳೇ ಇಲ್ಲ ಅಂದರೆ, ಈಗ ಶುಗರು, BP, ಅಲರ್ಜಿ, ಅಸ್ತಮ, ಓಕೆ, ಮತ್ತು ಮೈಗ್ರೀನು, ಅಸಿಡಿಟಿ, ಇವೆಲ್ಲ ಕಾಯಿಲೆಗಳಿದ್ದಾವೆ ನಮಗೆ ಗೊತ್ತಿರೋ ಅಂಥವು. ಆಮೇಲೆ ಕಾಮನ್ ಜನರಿಗೆ ಬರುವಂಥ ಸಮಸ್ಯೆಗಳು, ಮೂಲವ್ಯಾಧಿ ಅಂತ ಬರುತ್ತೆ. ಈ ಎಲ್ಲ ಕಾಯಿಲೆಗಳು ಯಾವ ವಾತ ಪಿತ್ತ ಕಫ ತ್ರಿದೋಷದಿಂದ ಯಾವ ದೋಷದಿಂದ ಬರುತ್ತೆ ಅಂತ ನಾವು ತಿಳ್ಕೊಂಬಿಟ್ವಿ ಅಂದರೆ, ಈಗ ಸಪ್ತ ಧಾತುಗಳು ಅಂತ ಇದ್ದಾವೆ ನಮ್ಮ ಮನುಷ್ಯನಲ್ಲಿ. ಓಕೆ, ಸಪ್ತ ಧಾತುಗಳು ಅಂತ ಬರ್ತವೆ. ಈ ಥರ ಅಂದರೆ ನಮ್ಮ ದೇಹ ನಾಲೆಜ್ ಮುಖಾಂತರ ತುಂಬಿಕೊಂಡಿದೆ. ಅದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಒಂಥರ ಏನಂದರೆ ಒಂದು ಪುಸ್ತಕ ಓದಿದ ಥರ. ಓಕೆ, ಈಗ ನಾವು ಎಲ್ಲೋ ಯಾವುದೋ ಒಂದು ವಿಚಾರದ ಬಗ್ಗೆ ನಾವು ಜಾಸ್ತಿ ತಿಳ್ಕೊಂಡಿರ್ತೀವಿ. ಒಂದು ಬ್ರಿಡ್ಜ್ ಬಗ್ಗೆ ತಿಳ್ಕೊಂಡಿರ್ತೀವಿ, ಒಂದು ದೇಶದ ಬಗ್ಗೆ ತಿಳ್ಕೊಂಡಿರ್ತೀವಿ, ಅಥವಾ ಮತ್ತೊಂದ್ರ ಬಗ್ಗೆ ನಾವು ತಿಳ್ಕೊಳ್ತೀವಿ. ಓಕೆ, ಈಗ ಉದಾಹರಣೆಗೆ ಸಂಗೊಳ್ಳಿ ರಾಯಣ್ಣ ಅವ್ರ ಬಗ್ಗೆ ನಮಗೆ ಗೊತ್ತಿದೆ ಅಲ್ವಾ. ಅದಾದಮೇಲೆ ಒನಕೆ ಓಬವ್ವ ಅವ್ರ ಬಗ್ಗೆ ನಮಗೆ ಗೊತ್ತಿದೆ. ಕಿತ್ತೂರಾಣಿ ಚೆನ್ನಮ್ಮ ಅವ್ರ ಬಗ್ಗೆ ನನಗೆ ಗೊತ್ತಿದೆ. ಕೆಂಪೇಗೌಡರ ಬಗ್ಗೆ ನಮಗೆ ಗೊತ್ತಿದೆ. ಅಥವಾ ಮೈಸೂರು ಮಹಾರಾಜರ ಬಗ್ಗೆ ನಮಗೆ ಗೊತ್ತಿದೆ. ಎಲ್ಲ ದೊಡ್ಡ ದೊಡ್ಡ ಸಾಧಕರ ಬಗ್ಗೆ ನಮಗೆ ಗೊತ್ತಿದೆ. ಆದರೆ ನಮ್ಮ ಬಗ್ಗೆ ನಮಗೆ ಗೊತ್ತಿಲ್ಲ. ಓಕೆ, ನಮ್ಮ ದೇಹದ ಬಗ್ಗೆ ನಮಗೆ ಗೊತ್ತಿಲ್ಲ. ನಮ್ಮ ದೇಹದಲ್ಲಿ ಆಗ್ತಕ್ಕಂಥ ಪ್ರತಿಕ್ರಿಯೆಗಳ ಬಗ್ಗೆ ನಮಗೆ ಗೊತ್ತಿಲ್ಲ. ಅದು ಇಂಪಾರ್ಟೆಂಟ್. ನಾವು ನಮ್ಮ ದೇಹದ ಬಗ್ಗೆ ಮೊದಲು ತಿಳ್ಕೊಳ್ಳೋಣ. ದೇವರು ಭಗವಂತ ನಮಗೊಂದು ದೇಹ ಕೊಟ್ಟಿದ್ದಾನೆ, ನೂರಾರು ಕೋಟಿ ರೂಪಾಯಿ ಬೆಲೆ ಬಾಳುವಂಥ ದೇಹ ಕೊಟ್ಟಿದ್ದಾನೆ ಅಂತಂದರೆ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೋಟ್ಯಾಧಿಪತಿಗಳೇ. ಓಕೆ, ಆದರೆ ನಮ್ಮ ದೇಹದ ಬಗ್ಗೆ ನಾವು ನಾಲೆಜ್ ಇಲ್ಲ ಅಂದರೆ ಆವಾಗ ನಾವು ಕೋಟ್ಯಾಧಿಪತಿ ಆಗಿರಲ್ಲ. ಅಂದರೆ ಯಾವುದೇ ಮನುಷ್ಯ ಒಂದು ವೇಳೆ ಆರೋಗ್ಯ ಕಳ್ಕೊಂಡ್ರೂ ಬಡವ ಆಗ್ತಾನೆ, ದುಡ್ಡು ಕಳ್ಕೊಂಡ್ರೂ ಬಡವ ಆಗ್ತಾನೆ. ಓಕೆ, ಬರೀ ಆರೋಗ್ಯ ಇದೆ ದುಡ್ಡಿಲ್ಲ ಅಂದರೂ ಬಡವನೇ, ಬರೀ ದುಡ್ಡಿದೆ ಆರೋಗ್ಯ ಇಲ್ಲ ಅಂದರೂ ಬಡವನೇ. ಸೊ ಅದಕ್ಕೋಸ್ಕರ ಈ ವಾತ ಪಿತ್ತ ಕಫದ ಬಗ್ಗೆ ತಿಳ್ಕೊಂಡ್ವಿ ಅಂದರೆ ನಮ್ಮ ದೇಹದ ಬಗ್ಗೆ ನಾವು ತಿಳ್ಕೊಂಡಂಗೆ. ನಮ್ಮ ದೇಹದ ಬಗ್ಗೆ ತಿಳ್ಕೊಬೇಕು ಅಂತ ಹೇಳಿದರೆ ವಾತ ಪಿತ್ತ ಕಫದ ಬಗ್ಗೆ ತಿಳ್ಕೊಬೇಕು.